ಹಾಯ್ ಗೈಸ್, ಗಾಮಿ ಟೇಲರ್ ನಿನ್ನೆ ರಿಲೀಸ್ ಆಗಿದೆ. ಸಾಲಿಡ್ ಅದ ಬಾಸ್. ಫಸ್ಟ್ ನಾವು ಮಾತಾಡ್ಬೇಕಂದ್ರು ವಿ ಎಫ್ ಎಕ್ಸ್ ಆಗಲಿ ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಿ ಜಿ ಎಮ್ ಬಗ್ಗೆ ನಾವು ಮಾತಾಡ್ತೀವಲ್ಲ, ಸೊ ಅದು ಸಾಲಿಡ್ ನಮಗೆ ಅನಿಸ್ಲತ್ತದ. ಬಟ್ 3 ನಿಮಿಷ 43 ಸೆಕೆಂಡ್ ಇದ್ದು ಟೇಲರ್, ಇಷ್ಟು ದೊಡ್ಡ ಟೇಲರ್ ರಿಲೀಸ್ ಮಾಡ್ತೀರಿ. ಈ ಮೂವಿ ಬಗ್ಗೆ ಡಿಟೇಲಾಗಿ ನಾವು ಮಾತಾಡೋ, ಮೂವಿ ಯಾವಾಗ ಸ್ಟಾರ್ಟ್ ಆಗ್ಯದ, ಮೂವಿ ಯಾವಾಗ ಕಂಪ್ಲೀಟ್ ಆಗ್ಯದ, ಈ ಮೂವಿ ಸ್ಟೋರಿ ಏನದ, ವಿಶ್ವಕ್ಸೇನ ಫಿಲಿಮ್ನಲ್ಲಿ ಏನು ಕ್ಯಾರೆಕ್ಟರ್ ಅದ, ಸೊ ಅದ್ರ ಬಗ್ಗೆ ಡೀಟೇಲಾಗಿ ನಾವು ಮಾತಾಡೋಣ. ಸೊ ಅದಕ್ಕಿಂತ ಪहिले ಈ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಫಸ್ಟ್ ಮಾತಾಡ್ಬೇಕಂದ್ರೆ ಈ ಮೂವಿ 2018 ಪ್ರಾಜೆಕ್ಟ್ ನಡೆದದ. ಅಂದ್ರೆ 2018 2024 ಈ ಮೂವಿ ಕಂಪ್ಲೀಟ್ ಆಗಲಿಕ್ಕೆ 6 ವರ್ಷ ಆಗಿದೆ. ಮತ್ತು ಈ ಫಿಲ್ಮ್ ಬಜೆಟ್ ಎಷ್ಟದ ಡೀಟೇಲಾಗಿ ಗೊತ್ತಾಗಿಲ್ಲ. ಮತ್ತು ಈ ಮೂವಿಗೆ ಪ್ರೊಡ್ಯೂಸರ್ನು ಯಾರೂ ಸಿಕ್ಕಿದಿಲ್ಲ. ಅಂದ್ರೆ ಅಮೌಂಟ್ನ ಮುಟ್ಟ ಪ್ರಾಬ್ಲಮ್ ಆಯಿತು, ಮತ್ತು ಬೇರೆ ಯಾರೋ ಪ್ರೊಡ್ಯೂಸರ್ ಸಿಕ್ಕಿರಂತ ಅವಾಗ ಇದು ಮೂವಿ ಎಲ್ಲ ಕಂಪ್ಲೀಟ್ ಆಗಿದೆ. ಅಂದ್ರೆ ಹಿಂಗಿಲ್ಲ, ಒಂದೇ ರೂಮ್ನಾಗ ಇಟ್ಟಿಗೆಸಿ ಎಲ್ಲ ಫಿಲ್ಮ್ ಎಲ್ಲ ಶೂಟ್ ಆಗಿಲ್ಲ. ಹಿಮಾಲಯಾಗ ಹೋಗಿ ಪರ್ಫೆಕ್ಟ್ಲಿ ಇದೆಲ್ಲ ಥೋಡಿ ಶಾರ್ಟ್ಗಳು ಮಾಡ್ಯಾರಂತ. ಅದು ಯಾವಾಗ ಮಾಡ್ಯಾರ ಏನಿಲ್ಲ, ಅದು ಸೀನ್ ಬಗ್ಗೆ ಡೀಟೇಲಾಗಿ ಹೇಳ್ಯಾರ. ವಿಶ್ವಕ್ಸೇನ ಫಿಲ್ಮ್ ಹೀರೋನ ಹೇಳ್ಯಾರ. ತೋ ಫಿಲ್ಮ್ ಸ್ಟೋರಿ ಏನದ ನೋಡಿರಿ. 3 ನಿಮಿಷ 43 ಸೆಕೆಂಡ್ ಟೇಲರ್ ಒಳಗೆ ಮುಟ್ಟ ವೇರಿಯೇಷನ್ ನಮಗೆ ಸ್ಟೋರಿ ಕಾಣ್ಲತ್ತ. ಅಂದ್ರೆ ಒಂದು ಚಾಪ್ಟರ್ದಾಗ ಕ್ಲೋಸ್ ಆಗಲ್ಲ ಈ ಸ್ಟೋರಿ. ನನಗೆ ಅನ್ಸ್ಲತ್ತದ ಒಂದು ಡಿಫ್ರೆಂಟ್ ಜಾನರ್ದಾಗ ಇದು ಮೂವಿ ಬರ್ಲತ್ತದ. ವಿಶ್ವಕ್ಸೇನ ಸಂಗಟ ಇನ್ನೊಬ್ಬರು 4 ಮಂದಿ ಕಾಣ್ಲತ್ತಾರ ಒಂದೇ ರೂಮ್ನಾಗಾರ. ಈಗ ವಿಶ್ವಕ್ಸೇನ ಆ ರೂಮ್ಲೆಸ್ ಹೊರಗೆ ಬಂದನ. ಅವ್ನ ಲೈಫ್ನಾಗ ಏನಾಗ್ಯದ, ಅವ್ನು ಯಾರಾರ ಅವನಿಗೆ ಏನೂ ಗೊತ್ತಾಗಿಲ್ಲ ಆಗ್ಯದ. ಅವ್ನು ಕೂಡ ಲೈಫ್ನಾಗ ಏನೋ ದೊಡ್ಡ ಪ್ರಾಬ್ಲಮ್ ಆಗ್ಯದ. ಅವ್ನ ಲೈಫ್ ಎಲ್ಲ ನೆನಪೋಗಿನ, ಅವ್ನ ಹೆಸರು ಏನದ ಅವನಿಗಿನ ಅದು ನೆನಪರ್ಲಾಗ್ಯದ. ಅಂದ್ರೆ ಹಿಮಾಲಯಾಗ ಹೋಲತ್ತನ. ಹಿಮಾಲಯಾಗ ಯಾಕೆ ಹೋಲತ್ತನ ಅಂದ್ರು ಅವ್ನೊಳಗೆ ಏನೋ ದೊಡ್ಡ ಬಿಮಾರಿ ಆಗ್ಯದ. ಅದು ಹಿಮಾಲಯಾಗ ಹೋದ್ಮೇಲೆ ಅಲ್ಲಿ ಒಂದು ಗಿಡ ಇರ್ತದ. ಆ ಗಿಡ ಎಲ್ಲಸೆ ಅವ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆತ ಅಂತ ಈ ಥರ ಅದು ಮಾತು ಕೇಳಿವಿ ನಾವು ಟೇಲರ್ ಒಳಗೆ. ಅದು ಪ್ರಾಜೆಕ್ಟ್ ನನಗೆ ಅನಿಸ್ಲತ್ತದ. ಮತ್ತು ಒಂದು ರೂಮ್ ಒಳಗೂ ಇವ್ರಿಗೆ ಎಲ್ಲೋ ಮಂದಿಗೆ ಎಕ್ಸ್ಪೆರಿಮೆಂಟ್ ಮಾಡ್ಲತ್ತಾರ. ಈಗ ಎಕ್ಸ್ಪೆರಿಮೆಂಟ್ ಯಾರು ಮಾಡ್ಲತ್ತಾರ? ವಿಶ್ವಕ್ಸೇನ ಯಾವಾಗಲೇ ಸಹ ರೂಮ್ನಾಗಾನ, ಮತ್ತು ಇನ್ನೊಬ್ಬರು ರೂಮ್ನಾಗ ಅಲ್ಲಿ ಪ್ರೆಸೆಂಟೇಷನ್ ನಮಗೆ ಕಾಣ್ಲತ್ತದ. ಮತ್ತು ಒಬ್ಬ ಎಕ್ಸ್ಪೆರಿಮೆಂಟ್ನು ಮಾಡ್ತಾನೆ. ಮತ್ತು ಸೈಕೋ ಅಪ್ಲೆ ನಮಗೆ ಕಾಣ್ಲತ್ತ. ನಾವು ಈಗ ಏನದ ಏನಿಲ್ಲ ಸ್ಟೋರಿ ಅಂತ ಗೊತ್ತಾಗಿಲ್ಲ ಆಗ್ಯದ. ಬಟ್ ಒಂದು ಫ್ರೆಶ್ನೆಸ್ ನಮಗೆ ಅನಿಸ್ಲತ್ತದ ಈ ಥರ ಪ್ರಾಜೆಕ್ಟ್ನಾಗ. ಹಿಮಾಲಯಾಗ ಹೋಗೋದ ಜರ್ನಿ ಆಗಲಿ, ಮತ್ತು ಅವನು ಪಡೋದ ಕಷ್ಟ ಆಗಲಿ, ಪ್ರತಿಯೊಂದು ಚೀಸ್ ಅವ್ನ ಮುಖದಲ್ಲಿ ಅವ್ನ ಫೇಸ್ನಲ್ಲಿ ಎಲ್ಲ ಪ್ರತಿಯೊಂದು ಚೀಸ್ ಕಾಣ್ಲತ್ತವ. ಅಂದ್ರೆ ವಿ ಎಫ್ ಎಕ್ಸ್ ಎಲ್ಲೆಲ್ಲಿ ಯೂಸ್ ಮಾಡಬೇಕು, ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲೆಲ್ಲಿ ಕೊಡಬೇಕು, ಅದೇ ಪ್ರೆಸೆಂಟೇಷನ್ ನಮಗೆ ಪೂರ ಟೇಲೊಳಗೆ ಒಂದು ವೈಪ್ ಅಂತ ನಮ್ಗೆ ಅನಿಸ್ತದ. ಈಗ ಇನ್ನೊಂದು ಬಗ್ಗೆ ನಾವು ಮಾತಾಡುವಾಗ ಫಿಲ್ಮ್ನಲ್ಲಿ ಫೀಮೇಲ್ ಆ್ಯಕ್ಟರ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಅವ್ರ ಆ್ಯಕ್ಟಿಂಗ್ ನೋಡ್ರಲ್ಲ, ಅವ್ರಿಗೆ ವಾಯ್ಸ್ ಇರ್ಲಿಕ್ಕೂ ಅವ್ರು ಯಾವ ಥರ ಆ್ಯಕ್ಟಿಂಗ್ ಮಾಡ್ತಾರೆ ಅದೊಂದು ಪ್ಲಸ್ ಪಾಯಿಂಟೇ ಅದ ಬಾಸ್. ಯಾಕಂದ್ರೆ ಅವ್ರ 4 ಮೂವಿಗಳು ಅವರು ನೋಡಿದೇನ, ಅವ್ರ ಆ್ಯಕ್ಟಿಂಗ್ ಅಲ್ಲಿ ಎಲ್ಲಿ ಡಿಸಪಾಯಿಂಟ್ ಮಾಡಲ್ಲ. ಬಟ್ ವಿಶ್ವಕ್ಸೇನ ಲೈಫ್ನಾಗ ನಾವು ಮಾತಾಡ್ಬೇಕಂದ್ರೆ ಇದು ಮೂವಿ 2018 ಅನೌನ್ಸ್ಮೆಂಟ್ ಮಾಡ್ಯಾರ. ಓಕೆನಾ, ಅವಾಗಲೇ ಎಷ್ಟೋ ಮೂವಿಗಳು ಮಾಡ್ಯಾರ. ಅವಾಗ ಈ ಮೂವಿ ಸ್ಟಾರ್ಟ್ ಆದಾಗ ಅವ್ರಿಗೆ ಯಾರನ್ನೂ ಕೋನೂ ಹಿಡಿತಿಲ್ಲ. ಅವಾಗ ಇದು ಮೂವಿ ಪ್ರಾಜೆಕ್ಟ್ ಅನೌನ್ಸ್ಮೆಂಟ್ ಮಾಡಿಬಿಟ್ರಂತ. ಸೊ ಅದೊಂದು ಪಾಯಿಂಟ್ ನನಗೆ ಅನ್ಸ್ಲತ್ತದ ಏನು ಸ್ಟೋರಿ ಅದ. ಮತ್ತು ಈ ಮೂವಿ ಆ್ಯಕ್ಚುಲಿ ನಾ ಮಾತಾಡ್ಬೇಕಂದ್ರೆ ಈ ಮೂವಿ ಟೇಲರ್ ಯಾವಾಗೋ ರಿಲೀಸ್ ಮಾಡಬೇಕಿತ್ತು. 10 ದಿನ ಪೈಲೆ ಟೇಲರ್ ರಿಲೀಸ್ ಮಾಡಬೇಕಿತ್ತು. ಇದೊಂದು ಬಿಗ್ ಆಗಿ ಪ್ರಮೋಷನ್ ಮಾಡಬೇಕಿತ್ತು. ಬಟ್ ಪ್ರಮೋಷನ್ ಬಿಲ್ಕುಲ್ ಇಲ್ಲ. ಓನ್ಲಿ ತೆಲುಗುದಾಗ ಪ್ರಮೋಷನ್ ನಡ್ಲತ್ತದ. ಈ ಮೂವಿ ಮಾರ್ಚ್ 8 ರಿಲೀಸ್ ಮಾಡ್ಲತ್ತಾರ. ಅಂದರೆ ಇನ್ನೊಂದು ವಾರದಾಗ ಇದು ಮೂವಿನೇ ರಿಲೀಸ್ ಆಗ್ಲತ್ತದ. ಪ್ರೆಸೆಂಟ್ ಇದು ಮೂವಿ ಓನ್ಲಿ ತೆಲುಗುದಾಗ ರಿಲೀಸ್ ಮಾಡ್ಲತ್ತಾರ. ಹಿಂದಿದಾಗೂ ರಿಲೀಸ್ ಆಗಲ್ಲ, ಬೇರೆ ಲ್ಯಾಂಗ್ವೇಜ್ನೂ ಇದು ಮೂವಿ ರಿಲೀಸ್ ಆಗಲ್ಲ. ಐ ಹೋಪ್ ಮೂವಿ ಸ್ಟೋರಿ ಮೇಲೆ ಗೊತ್ತಾಗ್ತದೆ ಈ ಮೂವಿ ಎಷ್ಟು ಹಿಟ್ ಆಗ್ತದ, ಈ ಮೂವಿ ಎಷ್ಟು ಮಂದಿಗೆ ಇಷ್ಟ ಆಗ್ತದ. ಮತ್ತು ಈ ಸ್ಟೋರಿ ಜಬರ್ದಸ್ತ್ ಇತ್ತಂದ್ರು, ಒಂದು ಕಾಂತಾರಪ್ಲೆ ಬೇರೆ ಡಿಫ್ರೆಂಟಾಗಿ ಸ್ಟೋರಿ ಇತ್ತಂದ್ರು ನನಗೆ ಅನ್ಸ್ಲತ್ತದ ಇದು ಒಂದು ಬಿಗ್ ಮೂವಿ ವಿಶ್ವಕ್ಸೇನ ಕೆರಿಯರ್ದಾಗೆ ಆಗ್ತದ. ನನಗೆ ಆ ಥರ ಅನ್ಸ್ಲತ್ತದ. ಬಟ್ ಒಂದು ವೈಪ್ ಅಂತ ಅದ. ಈ ಮೂವಿ ಸ್ಟೋರಿ ಒಂದು ಡಿಫ್ರೆಂಟೇ ಅನ್ಸ್ಲತ್ತದ. ಬಟ್ ಒಂದು ಚಾಪ್ಟರ್ದಾಗ ಇದು ಕ್ಲೋಸ್ ಆಗಲ್ಲ, ಆ ಥರ ಸ್ಟೋರಿ ನನಗೆ ಅನ್ಸ್ಲತ್ತದ. ಮತ್ತು ಇಲ್ಲಿ ಒಂದು ದೇವಸೇನ ಬಗ್ಗೆ ಇಲ್ಲಿ ಮಾತಾಡ್ಯಾರ. ಹಿಮಾಲಯಾಗ ಹೋಗೋದು ಅದು ಸೀನ್ ನೋಡ್ರಿ, ಅವ್ನು ಜರ್ನಿ ಮಾಡೋದು ಅದು ಸೀನ್ ನೋಡ್ರಿ, ಅವ್ನು ಸಫರ್ ಮಾಡೋದು, ಅವ್ನಿಗೆ ಎಷ್ಟು ಕಷ್ಟ ಆಗ್ಲತ್ತದ, ಆ ರೂಮ್ನಾಗ ಯಾರಾರ, ಇದೆಲ್ಲ ಏನು ಸ್ಟೋರಿ ಅದ ಇದು ಮೂವಿ ಬಂದಮೇಲೆ ನಮಗೆ ಗೊತ್ತಾಗ್ತದ. ಬಟ್ ವಿ ಎಫ್ ಎಕ್ಸ್ ಆಗಲಿ, ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ, ಆ್ಯಕ್ಟಿಂಗ್ ವಾಯ್ಸ್ ನಾವು ಮಾತಾಡ್ಬೇಕಂದ್ರೂ ಸರಿಯಾಗದ. ಇಲ್ಲಿ ವಾಯ್ಸ್ ಬಗ್ಗೆ ನಮ್ಗೆ ಡಬ್ಬಿಂಗ್ ನಾವು ಅಂತೀವಲ್ಲ, ವಾಯ್ಸ್ ಯಾವ ಥರ ಕೊಟ್ಟರಲ್ಲ ಅದು ಸರಿಯಾಗಿ ನನಗೆ ಅನ್ಸ್ಲತ್ತದ. ಈಗ ಲಾಸ್ಟ್ ನಾವು ಮಾತಾಡೋಣ ಲಯನ್ ಸೀನ್ ಬಗ್ಗೆದಾಗೆ. RR ಮೂವಿದಾಗ ಹೆಂಗೆ ಲಯನ್ ಸೀನ್ಗಳು ಇದ್ವಲ್ಲ, ಅದೇ ಎಂಡಿಂಗ್ನಾಗ ಅದು ಸೀನ್ ನನಗೆ ಅನ್ಸ್ಲತ್ತದ. ನೋಡಮ್, ಇದು ಮೂವಿ ಒಂದು ಕ್ರೇಜಿ ನನಗೆ ಅನ್ಸ್ಲತ್ತದ. ಐ ಹೋಪ್ ಇದು ಮೂವಿ ಒಂದು ಪ್ಯಾನ್ ಇಂಡಿಯಾ ರಿಲೀಸ್ ಮಾಡಬೇಕಿತ್ತು, ಎಲ್ಲ ಲ್ಯಾಂಗ್ವೇಜಾಗ ರಿಲೀಸ್ ಮಾಡಬೇಕಿತ್ತು. ಒಂದು ಡೀಪ್ ನನಗೆ ಅನ್ಸ್ಲತ್ತದ ಇದೊಂದು ದೊಡ್ಡ ಮೂವಿ ಆಗ್ತದ, ಆ ಥರ ನನಗೆ ಅನ್ಸ್ಲತ್ತದ. ಸೊ ಪ್ಯಾನ್ ಇಂಡಿಯಾ ಇಲ್ಲ, ಓನ್ಲಿ ತೆಲುಗುದಾಗ ಮೂವಿ ರಿಲೀಸ್ ಮಾಡ್ಲತ್ತಾರ. ಸೊ ನೋಡಮ್ ಹೆಂಗದ ಹೆಂಗಿಲ್ಲ. ವಿಶ್ವಕ್ಸೇನ ಕೆರಿಯರ್ದಾಗ ಇದು ಒಂದು ದೊಡ್ಡ ಮೂವಿ ಆಗ್ತದ ಏನು. ನೆಕ್ಸ್ಟ್ ಈ ಮೂವಿ ಹಿಟ್ ಆದಲ್ಲಿ ಇದ್ರ ಮೇಲೆ ಪ್ರಾಜೆಕ್ಟ್ ಮೇಲೆ ಮೂವಿಗಳು ಮಾಡ್ತಾರೆ. ಇದೆಲ್ಲ ಪಾಯಿಂಟ್ಗಳವ. ಸೊ ತೆಲುಗು ಇಂಡಸ್ಟ್ರಿಲಸೆ ಇದು ಮೂವಿ ಒಂದು ಬೇರೆ ಲೆವೆಲ್ದಾಗೆ ರಿಲೀಸ್ ಮಾಡ್ಲತ್ತಾರ. ಸೊ ನೋಡಮ್ ಇದು ಮೂವಿ ಹೆಂಗದ ಹೆಂಗಿಲ್ಲ ಅಂತೂ ಇದು 8 ತಾರೀಕು ರಿಲೀಸ್ ಆಗ್ತದ. ಸೊ ಇದೆಲ್ಲ ಕೆಳಗೆ ನಿಮಗೆ ಅನ್ಸ ಕಾಮೆಂಟ್ ಮಾಡಿರಿ. ಈ ವಿಡಿಯೋಗೆ ಲೈಕ್ನು ಮಾಡಿ, ಚಾನಲ್ ಸಬ್ಸ್ಕ್ರೈಬ್ನು ಮಾಡಿರಿ. ಸೊ ಕಲ್ಯಾಣ ನೆಕ್ಸ್ಟ್ ವಿಡಿಯೋದು ಬಾಯ್ ಬಾಯ್. హిమాలయ శ్రేణిలో ఉండే
ద్రోణగిరి అనే పర్వతం మీద